ಇನ್ನು ಪಾಕಿಸ್ತಾನಕ್ಕೆ ಅಮಿತ್ ಶಾ ಮತ್ತಷ್ಟು ಶಾಕ್ ಕೊಟ್ಟಿದ್ದಾರೆ. ಪಾಕ್ ನಾಗರಿಕರನ್ನ ಗುರುತಿಸಿ ಎನ್ನುವಂತ ಸೂಚನೆ. ಗ್ರೇಟ್. ಎಲ್ಲ ರಾಜ್ಯಗಳ ಸಿಎಂಗೆ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದಿಷ್ಟು ಬಾಂಗ್ಲಾದೇಶಿಯರನ್ನು ಕೂಡ ಗುರುತಿಸಿ ಅಂತ ಹೇಳಬೇಕು. ತೊಲಗುವಂತವ್ರು ಒಂದೇ ಸರಿ ತೊಲಗಿಬಿಡ್ಲಿ ಅತ್ಲಾಗೆ. ಸ್ವಚ್ಛ ಭಾರತ್ ಒಂದೇ ಸರಿಗೆ ಆಗೋಬಿಡ್ಲಿ ಅತ್ಲಾಗೆ. ಪಾಕಿಸ್ತಾನಿಗಳನ್ನ ಗುರುತಿಸಿ ಕರ್ನಾಟಕದಲ್ಲೂ ಕೂಡ ಇದ್ದಾರೆ, ಉತ್ತರ ಕನ್ನಡದಲ್ಲಿದ್ದಾರೆ. ಈಗಾಗಲೇ ಅದರ ಬಗ್ಗೆ ಎಲ್ಲ ವಿವರಗಳಿದೆ. ಮಹಿಳೆಯರೂ ಕೂಡ ಇದ್ದಾರೆ. ಇಂಥ ನಾಗರಿಕರನ್ನ ಗುರುತಿಸಿ ಅವ್ರನ್ನ ಆಚೆ ಹಾಕಬೇಕು, ಮುಲಾಜಿಲ್ದಂಗೆ ತಳ್ಳಬೇಕು. ಅವ್ರನ್ನ ಬೇಕಾಗಿಲ್ಲ ಯಾರ್ಯಾರೋ ಯಾವ್ಯಾವುದೋ ವೀಸಾ ಇನ್ಯಾವ್ಯಾವುದೋ ನೆಪದಲ್ಲಿ ಬಂದು ಇಲ್ಲಿ ಉಳ್ಕೊಳ್ಳುವಂಥದ್ದು ಬೇಕಾಗಿಲ್ಲ. ಇಲ್ಲಿ ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಎಲ್ಲ ರಾಜ್ಯಗಳ ಸಿಎಂಗಳಿಗೆ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ರಾಜಕೀಯ ಮಾಡಬಾರದು ಇಂಥ ವಿಚಾರದಲ್ಲಿ. ಅದನ್ನು ಜವಾಬ್ದಾರಿಯಿಂದ ಮಾಡಲಿ ಸಂಬಂಧಪಟ್ಟಂಥ ಎಲ್ಲ ನಾಯಕರುಗಳು ಕೂಡ, ಮುಖ್ಯಮಂತ್ರಿಗಳು ಕೂಡ. ನಿಮ್ಮ ರಾಜ್ಯಗಳಲ್ಲಿ ಯಾರ್ಯಾರಿದ್ದಾರೆ ಹುಡುಕೊಳ್ಳಿ, ಹುಡುಕಿ ಗುರುತಿಸಿ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರಿ. ಪಾಕ್ ಪ್ರಜೆಗಳನ್ನ ಗುರುತಿಸಿ ವಾಪಸ್ ಕಳಿಸಿ. ಯಾರನ್ನೂ ಕೂಡ ಉಳಿಸಬಾರದು. ಇದು ಯಾರನ್ನೂ ಕೂಡ ಉಳಿಸಬೇಡಿ, ಅವ್ರನ್ನ ಆಚೆ ಹಾಕಿ. ಬೇಕಿತ್ತಿದು. ಯಾರ್ಯಾರು ನಮ್ಮಲ್ಲಿ ಆಧಾರನ್ನು ಮಾಡಿಟ್ಕೊಂಡ್ಬಿಟ್ಟಿಯಾರೋ, ಯಾರ್ಯಾರಿಗೆ BPL ಕಾರ್ಡ್ಗಳಿದೆಯೋ APL ಕಾರ್ಡ್ಗಳಿದೆಯೋ, ನಮ್ಮ ದೇಶದಲ್ಲಿ ದುಡ್ಡಿದ್ದು ಬಿಟ್ರೆ ಬೇಕಾದ ಮಾಡ್ತೀವಿ ನಾವು. ನಮ್ಮನ್ನೇ ನಾವು ಮಾರ್ಕೊಂಡ್ಬಿಡ್ತೀವಿ. ದುಡ್ಡು ಸಿಕ್ಕಿಬಿಟ್ರೆ ಸಾಕು, ಆಧಾರನೂ ಮಾಡ್ಕೊಡ್ತೀವಿ, ವೋಟರ್ ಐಡಿನೂ ಮಾಡ್ಕೊಡ್ತೀವಿ, APL BPL ಎಲ್ಲವನ್ನೂ ಕೂಡ ಮಾಡ್ಕೊಡ್ತೀವಿ ಕಾರ್ಡ್ಗಳನ್ನ. ಅಮಿತ್ ಶಾ ಹೇಳಿದ್ದಾರೆ, ಯಾರನ್ನೂ ಕೂಡ ಉಳಿಸಬೇಡಿ. ಇನ್ನೊಂದು ಸರಿ ಇಂಥ ಘಟನಾವಳಿಗಳಾಗಬಾರದು. ಈ ನರಮೇಧ ಇಲ್ಲಿಗೆ ಎಂಡ್ ಆಗಬೇಕು. ನಾಳೆ ಮುಂದೊಂದು ದಿವಸ ಇದೇ ರೀತಿ ಕೆಲವರಿಗೆ ಆಶ್ಚರ್ಯ ಕೊಟ್ಬಿಟ್ರೆ ನೀವು ಹೋಗಿ ಗುಂಡಿಕ್ಸ್ಕೊಳ್ಳಕ್ಕೆ ನಾವು ಕಾಶ್ಮೀರಕ್ಕೆ ಹೋಗಬೇಕು ಅಂತ ಇಲ್ಲ. ನಾವು ಇರೋ ಜಾಗದಲ್ಲಿ ನಾವು ಗುಂಡಿನ ತಿನ್ಬೇಕಾಗತ್ತೆ. ಅದಕ್ಕೋಸ್ಕರ ಹುಡುಕಿ ಆಚೆ ಹಾಕಿ.